ಸೊ ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರ ಪಿಜನ್ ಅಡಾಪಿಟ್ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು ಡೇ 17. ಓಕೆನಾ, ಇವತ್ತೇನು ಅಪ್ಡೇಟ್ ಕೊಡ್ತೀನಿ ಅಂದರೆ ನಮ್ಮ ಗೂಡಲ್ಲಿ ಅಕ್ಕಿಗಳನ್ನೆಲ್ಲ ಯಾವ ಥರ ನಾನು ಅಂದರೆ ಚೋರಿ ಬಾಕ್ಸ್ಗಳಿಗೆ ಹಾಕ್ಕೊಂತೀನಿ. ಓಕೆನಾ, ಬೆಳಗ್ಗೆ ನಾನು ಕಾಲೇಜ್ಗೆ ಹೋಗೋದ್ರಿಂದ ಬೆಳಗ್ಗೆ ಹಾಕ್ಬಿಟ್ಟು ಹೋದರೆ ತುಂಬ ಬಿಸಿಲಿರೋದ್ರಿಂದ ಅಕ್ಕಿ ಎಲ್ಲ ಏನಾಗುತ್ತೆ ಅಂದರೆ ಈಗ ಸ್ವಲ್ಪ ಬಿಸಿಲು ಜಾಸ್ತಿ ಇರೋದ್ರಿಂದ ಏನಾರ ಬೆಳಗ್ಗೆ ಸಾಯಂಕಾಲ ಅಕ್ಕಿ ಒಣಗಿಸ್ಬಿಟ್ರೆ ಮಕ್ಕಳು ಸೀಕ್ಲು ಹೊಡೆದು ಬಿಡುತ್ತೆ. ಓಕೆನಾ, ಅದಕ್ಕೋಸ್ಕರ ಅಷ್ಟೇ. ನಮ್ಮ ಕೈಯಲ್ಲೇ ಬಿಸಿಲಲ್ಲಿ ಇರೋಕ್ಕಾಗಲ್ಲ. ಇನ್ನು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಅದನ್ನು ಬಿಸಿಲಲ್ಲಿ ಬಿಟ್ಟರೆ ಅಕ್ಕಿ ವೀಕ್ ಆಗುತ್ತೆ. ಓಕೆನಾ, ಅದಕ್ಕೋಸ್ಕರ ಅಷ್ಟೇ. ಸಾಯಂಕಾಲ ಸ್ವಲ್ಪ ಬೇಗ ಬರೋದ್ರಿಂದ ಅಕ್ಕಿನ ಸ್ವಲ್ಪ ಉಡನಲ್ಲಿ ಹಾಕಿ ಒಂದು 2 ಅವರ್ ಬಿಟ್ಬಿಟ್ರೆ ಸ್ವಲ್ಪ ಅದಕ್ಕೂ ಸಹ ಚೋರಿ ಆದಂಗೆ ಆಗ್ತಾ ಇರುತ್ತೆ. ಅದಕ್ಕೆ ಯಾಕೆಂದರೆ ನಾವು ಗ್ಯಾಪ್ ಕೊಟ್ಬಿಟ್ಟಿರ್ತೀವಲ್ಲ, ಅಕ್ಕಿನ ಸ್ವಲ್ಪನೇ ಬಿಸಿಲಿಗೆ ಬಿಟ್ಟು ಅಕ್ಕಿನ ರೂಢಿ ಮಾಡ್ಕೊಬೇಕು. ಅದ್ರ ಬಗ್ಗೆ ಇವತ್ತು ವೀಡಿಯೋ ನಿಮಗೆ ಸ್ವಲ್ಪ ಅಪ್ಡೇಟ್ ಕೊಡ್ತೀನಿ. ಈ ವಿಡಿಯೋ ಶೇರ್ ಮಾಡೋದಕ್ಕೂ ಮುಂಚೆ ಯಾರಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಕೆಳಗಡೆ ಕಾಣ್ತಾರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಬೆಲ್ ನೋಟಿಫಿಕೇಶನ್ ಆಲಿಗೆ ಸೆಟ್ ಮಾಡಿ. ಆ ಮೂಲಕ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ. ಬನ್ನಿ ವಿಡಿಯೋ ಶುರು ಮಾಡೋಣ. ನಾನು ಟಾಪಿಕ್ ಕಡೆ ಹೋಗೋಕ್ಕೂ ಮುಂಚೆ ಒಂದು ಚೇಂಜ್ ಆಗಿದೆ. ಏನಂದರೆ ನೋಡ್ಬೋದು, ಎಣ್ಣಕ್ಕಿಗಳನ್ನೆಲ್ಲ ಒಂದು ಸೈಡ್ಗೆ ಇಟ್ಕೊಂಡಿದ್ದೀನಿ. ನಾ ಗಂಡಕ್ಕಿ ಈ ಕಡೆ ಇದೆ, ಇದರಲ್ಲಿ ಎಣ್ಣಕ್ಕಿನ ಸಹ ಇದೆ, ಒಂದು ಜಾಕ್, ಒಂದು ಸುರ್ಮಿ. ಓಕೆನಾ, ಧೂಮನ ನಾನು ಜೊತೆ ಹಾಕಿದ್ದೀನಿ. ಓಕೆನಾ, ಏನಕ್ಕೆ ಅಂದರೆ ನೆನ್ನೆ ಅಕ್ಕಿ ನಾನು ಸಾಯಂಕಾಲ ಚೋರಿ ಬಾಕ್ಸ್ ಒಳಗೆ ಹಾಕಿದಾಗ ಈ ಚಿಕ್ಕ ಚೋರಿ ಬಾಕ್ಸ್ ಒಳಗೆ ಹಾಕಿದ್ದೆ. ಓಕೆನಾ, ಅದು ಅಕ್ಕಿ ಸ್ವಲ್ಪ ಚಿಕ್ಕ ಇತ್ತು ಅಂದ್ಬಿಟ್ಟು ಇದಕ್ಕೆ ಸಾಲುತ್ತೆ ಅಂತ ಬಿಟ್ಟಿದ್ದೆ. ಅಕ್ಕಿ ಸ್ವಲ್ಪ ಏನಂದರೆ ಗಾಬರಿ ತೊಗೊಂಡು ಟೈರಕ್ಕೆ ಆ ಕಡೆ ಈ ಕಡೆ ಎಲ್ಲನೂ ಸಹ ಮುರಿದಾಕೊಂಡ್ಬಿಟ್ಟಿತ್ತು. ಓಕೆ, ನಾನು ದಿನ ಬಿಡ್ತಾ ಇದ್ದಿದ್ದು ಅಕ್ಕಿ ಮುರಿದಾಕೊಂಡ್ರೆ ಅದನ್ನ ಎಳೆದ್ರೂ ಸಹ 35-40 ದಿವಸ ಬೇಕೇ ಬೇಕು. ಓಕೆನಾ, ಆ ರೆಕ್ಕೆ ಬರೋದಕ್ಕೋಸ್ಕರ. ಅದಕ್ಕೋಸ್ಕರ ಏನು ಮಾಡೋಣ ಅಂದರೆ ನಮ್ಮ ಹತ್ರ ಗಂಡಿತ್ತು, ಆ ಗಂಡಿಗೆ ಅಕ್ಕಿ ನೀಟಾಗಿ ರೆಕ್ಕೆ ಹೊಡೆದು ಜೊತೆ ಹಾಕಿದ್ದೀವಿ. ಓಕೆನಾ, ಹಿಂಗಿದ್ರು 45 ದಿವಸ ಬಿಡೋಕ್ಕಾಗಲ್ಲ ಅಕ್ಕಿನ. ಅಷ್ಟರಲ್ಲಿ ಈ ಹೋಲಿ ಹಬ್ಬ ಬರೋಷ್ಟರಲ್ಲಿ ಅಕ್ಕಿ ಮೊಟ್ಟೆ ಇಕ್ಕಿ ಮರಿ ಮಾಡಿರುತ್ತೆ. ಯಾಕೆಂದ್ರೆ ಅಕ್ಕಿ 2 ಸಹ ಮಸ್ತಲಿದೆ, ಅದಕ್ಕೋಸ್ಕರ ನಾನು ಜೊತೆ ಹಾಕಿದ್ದೀನಿ. ಓಕೆನಾ, 2 ಪೇರು ಸಹ ಚೆನ್ನಾಗಿದೆ, ಹೆಣ್ಣಕ್ಕಿನೂ ಸಹ ಚೆನ್ನಾಗಿದೆ. ಅದು ತಿರುವಾಗ್ತಾ ಇತ್ತು, ಗಟ್ಟಿ ಏಟ್ ತಗೊಳ್ಳಿ ಅಲ್ಲಿವರೆಗೂ ಬಿಡಬೇಕು ಅಂತ ಅನ್ಕೊಂಡಿದ್ದೆ. ರೆಕ್ಕೆ ಹಾಳು ಮಾಡ್ಕೊಂಡು ಬಿಡೋಕ್ಕಾಗಲ್ಲ. ಓಕೆನಾ, ಅದು ಮತ್ತೆ ನಮ್ಮ ತಿರುವಾಲ್ ಜೊತೆ ಬಿಡ್ತಾ ಇದ್ವಿ. 2 ಅಕ್ಕಿ ಸಹ ತುಂಬ ಚೆನ್ನಾಗಿ ಕಚ್ಕೊಂತಿತ್ತು. ಓಕೆನಾ, ಈಗ ಫಸ್ಟು ಇಲ್ಲಿ ಯಾವ ಅಕ್ಕಿ ನಾನು ಚೋರಿ ಬಾಕ್ಸ್ ಹಾಕ್ತೀನಿ ಅಂದರೆ ಇದನ್ನೊಂದು ನಮ್ಮ ಗುಲ್ದಾರು, ಈ ಗುಲ್ದಾರು ಮತ್ತು ನಮ್ಮ ರೇಗ್ದಾರು, ಅದಾದಮೇಲೆ ನಮ್ಮ ತಿರುವಾಲು. ಓಕೆನಾ, ಇಲ್ಲಿ ನೋಡ್ಬೋದು ಪಟಾನ ಸ್ವಲ್ಪ ಚೋರಿ ಬಾಕ್ಸ್ ಒಳಗೆ ಇದು ಹಾಕಿದೆ. ನಮ್ಮ ಗಂಟು ಪಟ ಇದು ಅದಕ್ಕೆ ಸ್ವಲ್ಪ ಕುಕ್ ಆಗ್ತಿದೆ, ಅಂದರೆ ತಲೆ ಮೇಲಿರೋ ಪುಕ್ಕನ್ನೆಲ್ಲ ಕಿತ್ತಿದೆ. ಅದು ಏನು ಇಷ್ಟ ಆಗಲ್ಲ, ಬರುತ್ತೆ ಅದು. ಓಕೆನಾ, ಈಗ ನಮ್ಮ ತಿರುವಾಲು ಮತ್ತು ಈ ಸದ್ಯಕ್ಕೆ ಈ 3 ಎಣ್ಣೆಕಿನ ಸಹ ಚೋರಿ ಬಾಕ್ಸ್ ಒಳಗೆ ಹಾಕ್ತೀನಿ. ಅದಾದಮೇಲೆ ನಿಮಗೆ ಫಸ್ಟ್ ಚೋರಿ ಬಾಕ್ಸ್ ಹಾಕೋಕ್ಕೂ ಮುಂಚೆ ನಾನು ಏನು ಮಾಡ್ತೀನಿ ಅಂದರೆ ಅಕ್ಕಿಗಳಿಗೆಲ್ಲ ಫಸ್ಟ್ ನೀರು ಕುಡಿಸ್ಬಿಡೋಣ. ನೀರು ಕುಡಿಸಾದ್ಮೇಲೆ ಅಕ್ಕಿಗೆ ಸ್ವಲ್ಪ ಚೋರಿ ಬಾಕ್ಸ್ ಒಳಗೆ ಬಿಟ್ಟರೆ ಸ್ವಲ್ಪ ಬಿಸಿಲಿದೆ, ಡಿಹೈಡ್ರೇಷನ್ ಆಗಲ್ಲ. ಓಕೆನಾ, ಅದಕ್ಕೆ ಸ್ವಲ್ಪ ಅಕ್ಕಿಗಳಿಗೆ ಮೇಯ್ನ್ ನೀರು ಕುಡಿಸಿ ಬಿಡಬೇಕು. ಆಮೇಲೆ ಈ ಅಕ್ಕಿಗಳಿಗೆಲ್ಲ ಸ್ವಲ್ಪ ಊಟ ಕೊಡಬೇಕು. ಪಟಗಳನ್ನ ತೋರಿಸ್ತೀನಿ ತಾಳಿ. ಆಮೇಲೆ ಪಟಗಳೇನ ಇನ್ನೂ ಅಕ್ಕಿಗೂ ಸಹ ಈಗ ಫೀಡ್ ಮಾಡ್ಬೇಕು ನಾನು. ಓಕೆನಾ, ಬೆಳಗ್ಗೆ ಏನಂದರೆ ಇಷ್ಟೊತ್ತಿಗೆ ಬಂದು ಫೀಡ್ ಮಾಡಿರ್ತೀನಿ, ಇನ್ನೂ ಸ್ವಲ್ಪ ಬೆಳಗ್ಗೆ ತನಕ ಇರುತ್ತೆ, ಓವರ್ ಫೀಡ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಪೂರ್ತಿ ಡೈಜೆಸ್ಟ್ ಆಗಲಿ ಅಂತ ಬಿಟ್ಟಿರ್ತೀನಿ. ಇಷ್ಟೊತ್ತಲ್ಲಿ ಬಂದು ಅಕ್ಕಿಗೆ A to Z ಸಿರಪ್ ಜೊತೆ ರಾಗಿ ಹೊಡೆದು ಸ್ವಲ್ಪ ಹೊತ್ತು ಈಚೆಗೆ ಬಿಟ್ಬಿಡ್ತೀನಿ, ಸ್ವಲ್ಪ ಬಿಸಿಲು ಕಾಯಿಲೆ ಅಂತ. ಓಕೆ, ಬನ್ನಿ ಅಕ್ಕಿಗಳಿಗೆಲ್ಲ ಫಸ್ಟ್ ನೀರು ಕುಡ್ಸೋಣ. ಓಕೆ, ಅಕ್ಕಿ ಎಲ್ಲ ನೋಡಿ ಸ್ವಲ್ಪ ಬಿಸಿಲಿರೋದ್ರಿಂದ ಅಕ್ಕಿಗೆ ತುಂಬ ದಾವರದ್ದು ಬಿಟ್ಟಿದೆ. ಬನ್ನಿ ಅಕ್ಕಿ ಕುಡ್ಸೋಣ. ಪಟ ನೋಡಿ ಮೇಲೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ, ಧೂಮನ ಅಲ್ಲಿಗೆ ಹಾಕಿದ್ದೀನಲ್ಲ ಅಂತ. ನಾ ಈಗ ಸ್ವಲ್ಪ ಅಕ್ಕಿ ನೀರು ಕುಡಿದ್ರೆ ಆರಾಮಾಗಿ ಬಿಟ್ಕೊಬೋದು, ಏನು ಇಶ್ಯೂ ಆಗಲ್ಲ. ಇದು ಸ್ವಲ್ಪ ಮಸ್ತಿಲಿದೆ, ಇದು ಸಹ ಕಂಟ್ರೋಲ್ ಮಾಡ್ಕೊಬೇಕು. ಯಾಕೋ ಕುಡಿತಾ ಇಲ್ಲ ನಮ್ಮ ಗುಲ್ದಾರ್, ಇದಕ್ಕೆ ಬಿಡ ನೋಡಿ. ಇದು ಮೊಟ್ಟೆ ಇಕ್ಕಿ ಮರಿ ಕಕ್ಕಿ ಇದರದೇ ಮರಿ, ಅದು ಸ್ವಲ್ಪ ಅಕ್ಕಿ ಮೊಟ್ಟೆ ಇಕ್ಕಾಮೇಲೆ ಸ್ವಲ್ಪ ವೀಕಾಗಿ ಇದಾಯಿತು. ಅದನ್ನೂ ರೆಡಿ ಮಾಡ್ಕೊತಾ ಇದ್ದೀನಿ. ಓಕೆನಾ, ಈಗ ಫಸ್ಟು ಈ 3 ಅಕ್ಕಿ, ಇದರಲ್ಲಿ 3ರಲ್ಲಿ 2 ಅಕ್ಕಿ ಮಾತ್ರ ನೀರು ಕುಡಿದಿದೆ, 2 ಅಕ್ಕಿ ಕುಡಿದಿಲ್ಲ. ಬನ್ನಿ ಫಸ್ಟ್ ಚೋರಿ ಬಾಕ್ಸ್ ಒಳಗೆ ಹಾಕ್ಕೊಂಡು ಸಿಗೋಣ ನಿಮಗೆ. ಈಗ ಅಕ್ಕಿನ ಹಾಕ್ಕೊಂಡಿದ್ದೀನಿ, 2 ಗುಲ್ದಾರ್ ಒಂದು ಸೈಡಿಗೆ ಬಿಟ್ಕೊಂಡಿದ್ದೀನಿ, ರೇಗ್ದಾರನ್ನ ಸಪ್ರೇಟ್ ಬಿಟ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ಇದರೊಳಗೆ ಬಿಡ್ತಾ ಇದೆ, ಸ್ವಲ್ಪ ಅದು ರ್ಯಾಶ್ ಇದೆ, ಯಾವುದೋ ಹತ್ರ ಬಿಟ್ಕೊಳ್ಳಲ್ಲ. ಅದು ನೀವು ಅಕ್ಕಿ ಆಡಬೇಕಾದ್ರೂ ಸಹ ಏನು ಮಾಡಿದ್ರೆ ಸಿಂಗಲ್ ಆಡ್ ಆಗೋದು ಅಕ್ಕಿ, ಜೊತೆ ಯಾವತ್ತೂ ಹೋಗ್ತಾ ಇರಲಿಲ್ಲ ಅಕ್ಕಿ. ಸ್ವಲ್ಪ ಮೇಲಾಗಿ ಶಕ್ನೆ ಅಕ್ಕಿ ಅಂದರೆ ಜೊತೆನೇ ಸೇರಿಸ್ಕೊತಿರ್ಲಿಲ್ಲ ಯಾವಕ್ಕಿನೋ, ಆರಾಮಾಗಿ ಆಡ್ಕೊತಿತ್ತು. ಓಕೆನಾ, ಇದು ಸಹ ರೆಡಿ ಮಾಡ್ಕೊತಾ ಇದ್ದೀವಿ. ಇದು 2 ಅವರ್ ಪಾಸ್ ಆಗಿದೆ ಮನೆ ಮೇಲೆ. ಆಮೇಲೆ ಅಕ್ಕಿನ ರೆಕ್ಕೆ ಹೊಡೆದು ದಿಕ್ಬಿಟ್ವಿ. ಓಕೆನಾ, ಏನಂತಕ್ಕೆ ರೆಕ್ಕೆ ಹೊಡೆದಿದ್ವಿ ಅಂತ ನಿಮಗೆ ಗೊತ್ತಿದೆ. ಓಕೆನಾ, ಅದು ಸ್ವಲ್ಪ ಪಕ್ಕೆ ಹಿಡಿದಿತ್ತು ಅಂತ ನಿಮ್ಗೆಲ್ರಿಗೂ ಒಂದು ಹೇಳಿದೆ, ಒಂದು ವಿಡಿಯೋ ಮಾಡಿ ಹಾಕಿದೆ. ಇದಕ್ಕೂ ಮತ್ತು ನಮ್ಮ ತಾಮ್ರಲ್ಲಿ ಬಿಟ್ಟಾಗ ಅದಕ್ಕೋಸ್ಕರ ರೆಕ್ಕೆ ಹೊಡೆದಿದ್ವಿ. ಓಕೆನಾ, ಈಗ ಮತ್ತೆ ರೆಡಿ ಮಾಡ್ಕೊತಾ ಇದ್ದೀವಿ ಅಕ್ಕಿನ. ಇದು ಸಹ ರೆಡಿ ಮಾಡ್ಕೊತಾ ಇದ್ದೀವಿ. ಇನ್ನೂ 1 ತಿಂಗಳು ಅಕ್ಕಿಗೆ ನೀಟಾಗೆ ಸ್ವಲ್ಪ ಶೇರ್ವ ಅನ್ನ, ಆಮೇಲೆ ಸ್ವಲ್ಪ ಕಡಲೆಕಾಳು, ಹುಳಿಕಾಳು, ಹೆಸರು ಕಾಳು,
ಎಲ್ಲ ಹೆಸರು ಕಾಳನ್ನ ಹಂಗೆ ಹಾಕಿದ್ರೆ ಏನಾಗುತ್ತೆ ಅಂದರೆ ಅಕ್ಕಿಗೆ ಸ್ವಲ್ಪ ಮಸ್ತಿಗೆ ಬರುತ್ತೆ. ನೆನ್ಸ್ ಹಾಕೋದ್ರಿಂದ ಅಕ್ಕಿ ಮಸ್ತಿಗೆ ಬರಲ್ಲ. ಓಕೆನಾ, ಅದನ್ನ ಹಾಕೊಳ್ಳಿ. ನೆನ್ಸ್ಬಿಟ್ಟು ಹಾಕಿ, ಏನೇ ಹಾಕಂಗಿದ್ರು ನೆನ್ಸ್ಬಿಟ್ಟು ಹಾಕಿ. ಓಕೆನಾ, ಸ್ವಲ್ಪ ಅಕ್ಕಿನೂ ಸ್ವಲ್ಪ ಬಲ್ಕ್ ಆಗುತ್ತೆ. ಓಕೆನಾ, ಸ್ವಲ್ಪ ಸೈಜು ವೆಯ್ಟು 2 ಸಹ ಬರುತ್ತೆ. ಅದಕ್ಕೋಸ್ಕರ ಅಷ್ಟೇ. ಆದಷ್ಟು ಅಕ್ಕಿಗೆ ಡೈಲಿ ಒಂದು 5 ಕಡಲೆಕಾಳು, ಆಮೇಲೆ 1-2 ಕಡಲೆ ಬೀಜ, ಮತ್ತು ಹೆಸರು ಕಾಳು, ಆಮೇಲೆ ಮತ್ತು ಇದು ಹುಳ್ಳಿಕಾಳು, ಅದನ್ನು ಅಕ್ಕಿಗಳಿಗೆ ಕೊಡಿ. ಓಕೆನಾ, ಆರಾಮಾಗಿ ಅಕ್ಕಿದು ಸಹ ಗ್ರೋತು ಸಹ ತುಂಬ ಚೆನ್ನಾಗಿ ಬರುತ್ತೆ. ನಾನು ಈಗ ಏಂತಕ್ಕೆ ಅಕ್ಕಿಗೆ ಚೆನ್ನಾಗಿ ಸ್ವಲ್ಪ ಅಂದರೆ ಸ್ವಲ್ಪ ವೆಯ್ಟ್ ಗೇನ್ ಮಾಡಿಸಿ ಅಕ್ಕಿಗೆ ಏಂತಕ್ಕೆ ಅಂತ ಇದ್ದೀನಿ. ನೆಕ್ಸ್ಟ್ ತಿಂಗಳು ಅಕ್ಕಿಗೆ ರೆಕ್ಕೆ ಎಳ್ದಾಗ ಏನಾಗುತ್ತೆ ಅಂದರೆ ಅದಕ್ಕೆ ರೆಕ್ಕೆ ಬರೋದಕ್ಕೆ ಅಂದರೆ ಸ್ವಲ್ಪ ರೆಕ್ಕೆ ಎಳ್ದಾಗ ವೀಕ್ ಆಗಿಬಿಡುತ್ತಲ್ಲ, ಅದಕ್ಕೆ ಸ್ವಲ್ಪ ಸ್ಟ್ಯಾಮಿನಾ ಬೇಕಲ್ವಾ, ಸ್ವಲ್ಪ ಬಾಡಿಯಿಂದ ಬ್ಲಡ್ಡಿಂದ ಕೂಡಿ ಅಲ್ವಾ ರಕ್ತ, ಅಂದರೆ ರಕ್ತ ಪೂರ್ತಿ ಅದು ಟ್ಯೂಬಲ್ಲಿ ಬಂದೇ ಅಲ್ವಾ ಟ್ಯೂಬ ಅಂದರೆ ರೆಕ್ಕೆ ಬರೋದು. ಅದಕ್ಕೋಸ್ಕರ ಅಷ್ಟೇ. ಸ್ವಲ್ಪ ಅಕ್ಕಿಗೆ ಸ್ವಲ್ಪ ವೆಯ್ಟ್ ಗೇನ್ ಆಗಬೇಕು. ಒಂದು 15 ದಿವಸ 20 ದಿವಸ ಅಕ್ಕಿಗೆ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ಓಕೆನಾ, ಸ್ವಲ್ಪ ರಾಗಿ ಸ್ವಲ್ಪ ಹಾಕ್ಕೊಂಡು ಮೇಂಟೈನ್ ಮಾಡಿ. ಈ ಜೋಳ ಆಮೇಲೆ ಗೋಧಿ ಇದನ್ನು ಅವಾಯ್ಡ್ ಮಾಡಿ ಸ್ವಲ್ಪ. ಓಕೆನಾ, ಇನ್ನು ಸ್ವಲ್ಪ ದಿವಸ ಅವಾಯ್ಡ್ ಮಾಡಿ. ಅದಾದಮೇಲೆ ಅಕ್ಕಿಗಳಿಗೆ ಆಟೋಮೆಟಿಕ್ಕಾಗಿ ಕೊಡ್ಕೊಂಬರ್ಬೋದು. ಇವಾಗ ಸ್ವಲ್ಪ ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಪಟ ತೋರಿಸ್ತೀನಿ ಅಂತಂದೆ. ಪಟಗಳು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಒಂದು ಅದೇ ಸಪ್ರೇಟ್ ವಿಡಿಯೋದು ಅಪ್ಡೇಟ್ ಕೊಡ್ತೀನಿ. ಓಕೆನಾ, ಈಗ ಅದನ್ನು ಬಿಟ್ಟರೆ ಇನ್ನೇನಿಲ್ಲ. ಹೋದ ವಿಡಿಯೋದಲ್ಲಿ ನಿಮಗೆ ತುಂಬ ಜನ ಖುಷಿಯಾಗಿದ್ದರು. ಅದಾದಮೇಲೆ ನಮ್ಮ ಆ ವಿಡಿಯೋದಲ್ಲೇ ಒಂದು ಲಾಸ್ಟ್ ವಿಡಿಯೋದಲ್ಲೂ ಸಾಕಿದೆ, ಅಕ್ಕಿ ಎಲ್ಲ ತಲುಪಿ ಸಬ್ಸ್ಕ್ರೈಬರ್ಸ್ ಎಲ್ಲ ಫೀಡ್ಬ್ಯಾಕ್ ಯಾವ ಥರ ಕೊಟ್ಟಿದ್ರು ಅಂತ. ಓಕೆನಾ, ಇನ್ನೊಂದು 2-3 ಪಟ ಇರ್ಬೋದೇನೋ, ಅದ್ರದ್ದೊಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ. ಓಕೆನಾ, ಪಟಗಳು ಚೆನ್ನಾಗಿದೆ. ಆಮೇಲೆ ಒಂದು ತಾಮ್ರಾಲ್ ಜೊತೆನೂ ಸಹ ಇದೆ. ಯಾರಿಗಾರ ಬೇಕು ಅಂತ ನನಗೆ DM ಮಾಡ್ಬೋದು. ಈ ವಿಡಿಯೋದಲ್ಲೂ ಸಹ ಮೆಸೇಜ್ ಹಾಕಿರೋ ಬೇಕಾದ್ರೆ ನಾನು ನಿಮಗೆ ವಿಡಿಯೋ ಕಳಿಸ್ಕೊಡ್ತೀನಿ. ನಿಮ್ಗೆ ಇಷ್ಟ ಆದರೆ ಅದನ್ನು ತೊಗೊಬೋದು ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ.